ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಅನ್ನದಾತರಿಗೆ, ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ, ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಮೊದಲನೇದಾಗಿ ಇವತ್ತು ಕಾಟೇರ ಸಿನಿಮಾ 25ನೇ ದಿನ. ಎಲ್ಲ ಚಿತ್ರತಂಡದವರಿದ್ದಾರೆ. ಹಾಗೇನೆ ಎಲ್ಲ ಆಗಲೇ ನನ್ನ ಪ್ರೀತಿಯ ತಮ್ಮದಿರು ಹೇಳಿದ್ರು, ಎಲ್ಲ ಅವರ ಟೀಸರ್ ನೋಡಿ. ಈಗ ನಮ್ಮ ಟೈಗರ್ ಆಗ್ಬೋದು, ನಮ್ಮ ಚಿಕ್ಕಣ್ಣ ಆಗ್ಬೋದು, ಯಶಸ್ ಆಗ್ಬೋದು, ಧನ್ವೀರ್ ಆಗ್ಬೋದು, ನಾನು ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ. ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ. ಆ ತಾರ್ಸಿಗೆ ಬರೋದು 4 ಪಿಲ್ಲರ್. ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು 4 ಜನ. ಅದು ರಾಜ್ಕುಮಾರ್ ಅವರು, ವಿಷ್ಣು ಸರ್, ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು, ಹಾಗೇನೆ ಶಂಕರ್ ನಾಗ್ ಅವರು. ಇವು 4 ಜನ ಪಿಲ್ಲರ್ಗಳು. ಆದರೆ ಆ ತಾರ್ಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ. ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದರು. ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕ ಕೊಟ್ಟಿರ್ತಾರೆ ಗೊತ್ತಾ, ಈಗ ಸೈಡ್ಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು. ನಾವು ಯಾರು ಅಲ್ಲ ಹೀರೋ, ನಾವೆಲ್ಲ ಸಣ್ಣ ಸಣ್ಣ ಟೇಕಗಳು ಇಷ್ಟಿಷ್ಟೇ. ಆದರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡೋಗ್ಬೇಕು, ಕಂಡವ್ರನ್ನ ಕರ್ಕೊಂಡೋಗಕ್ಕಾಗಲ್ವಲ್ಲ. ಹೌದೋ ಅಲ್ವ? ನಮ್ಮ ಹೀರೋಗಳ ಕಡೆ ನಮ್ಮ ಸ್ಟಾರ್ಗಳವರು. ನಾನೇನೀಗ ಪಕ್ಕರಾಜ್ ಅವ್ರು ಕರ್ಕೊಂಡ್ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ಮ ಥರ ಕ್ಯಾಕರ್ಸ್ ಮೊಕ್ಕ ಹೋಗಿತೀರ. ಹೌದೋ ಅಲ್ಲೋ? ಹಾಗೇನೆ ಇವತ್ತು ಚಿತ್ರರಂಗಕ್ಕೆ ಮಾತಾಡೋಕ್ಕೆ ಇಲ್ಲ, ಸಕ್ಸಸ್ ಬಿಟ್ಟು ಮಾತಾಡೋಕ್ಕೆ ನಾವು ಬಂದಿಲ್ಲ. ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು. ಇದು 25ನೇ ವರ್ಷದ್ದು, 26ನೇ ವರ್ಷದ್ದು. ಹಾಗೇನೆ 2 ಮುಖ್ಯ ಇದನ್ನ ಹೇಳ್ತೀನಿ. ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಗೆಸಿದ ದಿನ, ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ. ಅದು ಪುಟ್ಟಣ್ಣಯ್ಯನವರು. ಯಾಕಂದ್ರೆ ಇವತ್ತವರ ಜನ್ಮದಿನ. ಯಾರಿಗೆ ಸಿಗುತ್ತೆ ಈ ಥರದ್ದು? ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ. 75ನೇ ವರ್ಷದ ಹುಟ್ಟುಹಬ್ಬದ ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅವ್ರೊಂದು ಹೋರಾಟನೇ ಮಾಡಿದ್ರು. ನೋಡ್ರಿ, ಒಬ್ಬ ಹೋರಾಟಗಾರನ ನೇಣು ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೆ ಹುಡ್ತಾರೆ. ಅದಕ್ಕೆ ನಮ್ಮ ಮಣ್ಣಲ್ಲಿ ಮಾತ್ರ ಅದು ಇರೋದು, ಏನೆಲ್ಲೂ ಇಲ್ಲ ಅದು.